ರಾಜ್ಯದ ಕಮಲ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಆಗ್ತಿವೆ. ದೆಹಲಿ ಅಂಗಳವನ್ನ ಈ ವಿಜೇಂದ್ರ ವಿರೋಧಿ ಬಣ ತಲುಪಿದೆ. ಹಾಲಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಲೇಬೇಕು ಅನ್ನುವಂತ ಒತ್ತಡ ಹೈಕಮಾಂಡ್ ನಾಯಕರ ಮೇಲೆ ಸಾಕಷ್ಟಿದೆ. ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಶ್ವರಪ್ಪ ಮಾದರಿ ಯತ್ನಾಳ್ ಹಾಗೂ ಟೀಮ್ಗೆ ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಮಾಜಿ ಸಿಎಂ ಬಿಎಸ್ವೈ ವಿರೋಧಿ ಬಣ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರೋಧಿ ಬಣ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಪ್ರಯತ್ನ ಸರಿಗೂಡ್ತಿಲ್ಲ ಅನ್ನುವಂತಹ ಮಾಹಿತಿ ಹೈಕಮಾಂಡ್ ಮೂಲದಿಂದ ಲಭ್ಯವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್. ಈಗ ಯತ್ನಾಳ್ ಬಣ ಕೂಡ ದೆಹಲಿ ಅಂಗಳಕ್ಕೆ ಹೋಗಿ ಅಲ್ಲಿ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಲೇಬೇಕು ಅನ್ನುವ ಪ್ರಸ್ತಾಪ ಇಡುವಂತಹ ಸಾಧ್ಯತೆ ಇದೆಯಂತೆ. ಈಗ ಆಲ್ರೆಡಿ ಹೋಗಿದಾರಾ ಅಥವಾ ಯಾವಾಗ ಹೋಗ್ತಾರೆ? ಹೈಕಮಾಂಡ್ ನಾಯಕರ ನಿಲುವೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಈಗಾಗಲೇ ನೇರವಾಗಿ ಬಿಜೆಪಿಯ ಯತ್ನಾಳ್ ಅಂಡ್ ಟೀಮ್ ಯಡಿಯೂರಪ್ಪರ ವಿರೋಧಿ ಜೊತೆಗೆ ವಿಜೇಂದ್ರರ ವಿರೋಧಿ ಅನ್ನೋದು ಜಗಜ್ಜಾಹೀರಾಗಿದೆ. ಅವರೆಲ್ಲ ಕೂಡ ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಯತ್ನಾಳ್ ಅಂಡ್ ಟೀಮ್ ನೇರವಾಗಿ ದೆಹಲಿಗೆ ಬಿಟ್ಟಿದೆ. ಇನ್ನು ರಮೇಶ್ ಜಾರಕಿಹೊಳಿ ನೇತೃತ್ವದ ಒಂದು ತಂಡ ಮೊನ್ನೆಯೇ ದೆಹಲಿಯನ್ನ ತಲುಪಿದ್ದಾಗಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನೋ ಒಂದು ಬಲವಾದಂತ ವಾದವನ್ನ ಮಂಡನೆ ಮಾಡ್ತಾನೆ ಬರ್ತಾ ಇದೆ. ಜೊತೆಗೆ ಗುಪ್ತ ಸಭೆಯನ್ನ ಕೂಡ ಮಾಡ್ತಾ ಇರೋದು ಜಗಜ್ಜಾಹೀರವಾಗಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಈಶ್ವರಪ್ಪರಿಗೆ ಕಳೆದ 7-8 ತಿಂಗಳ ಹಿಂದೆ ಏನಾಯ್ತು, ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ಮುಂಚೆ ಈಶ್ವರಪ್ಪರಿಗೆ ಯಾವ ರೀತಿ ಮುಖಭಂಗ ಆಯ್ತೋ ಅದೇ ರೀತಿಯ ಮುಖಭಂಗ ಯತ್ನಾಳ್ ಟೀಮ್ಗೂ ಆಗೋ ಅಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕಾರಣ ಏನು, ಯಾಕೆ ಅಂತ ಹೇಳಿದ್ರೆ, ಈಶ್ವರಪ್ಪನವರು ನೇರವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರರ ವಿರುದ್ಧ ಒಂದಷ್ಟು ಬಂಡಾಯವನ್ನ ಸಾರಿದ್ರು, ಸಮರವನ್ನ ಸಾರಿದ್ರು. ಅದರ ಮಾತುಕತೆಗೆ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಶ್ವರಪ್ಪರನ್ನ ಆಹ್ವಾನ ಮಾಡಿದಾಗ್ಲೂ ಕೂಡ ಈಶ್ವರಪ್ಪನವರು ದೆಹಲಿಗೆ ಹೋಗಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಪ್ರಚಾರಕ್ಕೆ ಬಂದಾಗ ಆ ಒಂದು ಅಖಾಡದ ವೇದಿಕೆಯಲ್ಲೂ ಕಾಣಿಸಿಕೊಂಡಿಲ್ಲ. ಬಂಡಾಯವಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ನಾಮಪತ್ರವನ್ನ ಕೂಡ ವಾಪಸ್ ತೆಗೆದುಕೊಳ್ಳದೆ ಅವರು ಅಖಾಡದಲ್ಲಿ ಇದ್ರು. ಈಗ ಇವೆಲ್ಲ ಇತಿಹಾಸ. ಫೈನಲ್ ಆಗಿ ಏನಾಯ್ತು, ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಯಿತು. ಅದೇ ರೀತಿಯ ಒಂದು ನಡೆಯನ್ನ ಈಗ ಯತ್ನಾಳ್ ಟೀಮ್ ವಿರುದ್ಧ ಕೂಡ ಬಿಜೆಪಿ ನಾಯಕರು ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರ ಅನ್ನೋ ಯಕ್ಷ ಪ್ರಶ್ನೆ ಎದುರಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ 2023ರಲ್ಲಿ ಮುಗಿದ ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ರು. ಅವರ ಅವಧಿ ಮುಕ್ತಾಯ ಆದ್ರೂ ಕೂಡ ಅವ್ರನ್ನೇ ಮುಂದುವರಿಸಲಾಯಿತು. ಅದಾದ ಬಳಿಕ 7 ತಿಂಗಳ ಆದ ಮೇಲೆ ಬಿವೈ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ನೇಮಕ ಮಾಡಿದ್ದು ಯಾರು ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಮೂವರ ತಂಡ, ಮೂರೇ ಹೈಕಮಾಂಡ್. ಈ 3 ಹೈಕಮಾಂಡ್ ನಾಯಕರ ತೀರ್ಮಾನವೇ ಬಿವೈ ವಿಜೇಂದ್ರ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದು. ಈಗ ಬಿವೈ ವಿಜೇಂದ್ರರ ವಿರುದ್ಧ ಸಮರ ಸಾರುವ ಮೂಲಕ ಹೈಕಮಾಂಡ್ ನಾಯಕರ ನಿರ್ಧಾರವನ್ನೇ ಪ್ರಶ್ನೆ ಮಾಡಲಿಕ್ಕೆ ಯತ್ನಾಳ್ ಟೀಮ್ ಹೊರಟಿದೆ ಅನ್ನೋ ಒಂದು ವಿಷಯ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ತಲುಪಿದೆ. ಹೀಗಾಗಿಯೇ ಯತ್ನಾಳ್ ಟೀಮ್ ವಾದ ಸಫಲ ಆಗಲ್ಲ, ಅವರ ವಿರುದ್ಧವೂ ಕೂಡ ಕ್ರಮ ಆಗತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈಶ್ವರಪ್ಪನವ್ರಿಗೆ ಯಾವ ರೀತಿ ಮುಖಭಂಗ ಆಯ್ತೋ ಅದೇ ರೀತಿಯ ಮುಖಭಂಗ ಖಂಡಿತವಾಗ್ಲೂ ಯತ್ನಾಳ್ ಟೀಮ್ಗೂ ಕೂಡ ಆಗುವಂತದ್ದಿದೆ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಜೊತೆಗೆ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.